ಗುರು ಜ್ಞಾನೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದು ನಮ್ಮ ಎಂ ಮಾಗನೂರು ಗುರುಮಾತೆಯವರ ನಿವೃತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯಮಾನ್ಯರಿಗೆ ಒಂದು ನಮಸ್ಕಾರವನ್ನು ತಿಳಿಸುತ್ತಾ ಬೇವೂರು ಗ್ರಾಮದ ತಂದೆ ತಾಯಿಯರಿಗೆ ಸಹೋದರ ಸಹೋದರರಿಗೆ ಹಾಗೂ ನನ್ನ ಸ್ನೇಹ ಬಳಗಕ್ಕೆ ನಮಸ್ಕಾರ ತಿಳಿಸುತ್ತಾ ನಾನು ಇವತ್ತು ಒಂದು ನಮ್ಮ ಅನ್ನಪೂರ್ಣ ಮೇಡಮ್ ಬಗ್ಗೆ ಒಂದು ನನ್ನ ತಿಳಿದ ಮಟ್ಟಿಗೆ ಕವನವನ್ನು ಬರೆದಿದ್ದೇನೆ. ಏನಾದರೂ ತಪ್ಪಿದ್ದಲ್ಲಿ ಗಣ್ಯಮಾನ್ಯರಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ನನ್ನ ಕವನದ ಹೆಸರು ಮಮತೆಯ ಮಡಿಲು ಜ್ಞಾನದ ಬೆಳಕು, ಅವರೇ ನಮ್ಮ ಅನ್ನಪೂರ್ಣ ಗುರುಮಾತೆಯವರು. ಮಮತೆಯ ಮಡಿಲು ಜ್ಞಾನದ ಬೆಳಕು, ಅವರೇ ನಮ್ಮ ಅನ್ನಪೂರ್ಣ ಗುರುಮಾತೆಯವರು. ನಮ್ಮೆಲ್ಲರ ಬಾಳಲಿ ಜ್ಞಾನದ ದೀಪ ಹಚ್ಚಿದವರು, ನಮ್ಮೆಲ್ಲರ ಬಾಳಲಿ ಜ್ಞಾನದ ದೀಪ ಹಚ್ಚಿದವರು. ನಗುಮೊಗದಿ ಜ್ಞಾನವ ಹರಡಿದವರು, ನಗುಮೊಗದಿ ಜ್ಞಾನವ ಹರಡಿದವರು. ವಯಸ್ಸು 60 ಇನ್ನೂ 16 ಚೈತನ್ಯ, ವಯಸ್ಸು 60 ಇನ್ನೂ 16 ಚೈತನ್ಯ. ಸುಂದರ ಚಂದುಳ್ಳ ಚೆಲುವೆ ನಮ್ಮ ಅನ್ನಪೂರ್ಣ ಗುರುಮಾತೆಯವರು, ಸುಂದರ ಚಂದುಳ್ಳ ಚೆಲುವೆ ನಮ್ಮ ಅನ್ನಪೂರ್ಣ ಗುರುಮಾತೆಯವರು. ನಮ್ಮಲ್ಲಿ ಶಿಸ್ತಿನ ಪಾಠ ಕಲಿಸಿದವರು, ನಮ್ಮೆಲ್ಲರಿಗೂ ಶಿಸ್ತಿನ ಪಾಠ ಕಲಿಸಿದವರು. ಪ್ರೀತಿಯ ಜೊತೆ ತಿದ್ದಿ ತೀಡಿ ಹೇಳಿದವರು, ಪ್ರೀತಿಯ ಜೊತೆ ತಿದ್ದಿ ತೀಡಿ ಹೇಳಿದವರು. ತಮ್ಮ ಕಷ್ಟಗಳನ್ನು ಬದಿಗೊತ್ತಿ ನಮ್ಮೆಲ್ಲರಿಗೂ ತಮ್ಮ ಮಕ್ಕಳೆಂದುಕೊಂಡು ಇಡೀ ತಮ್ಮ ಜೀವನವನ್ನೇ ಶ್ರೀಗಂಧದಂತೆ ಸವೆದು ಪರಿಮಳವ ಹರಡಿದವರು, ಶ್ರೀಗಂಧದಂತೆ ಪರಿಮಳವ ಹರಡಿದವರು. ಅವರೇ ನಮ್ಮ ಅನ್ನಪೂರ್ಣ ಗುರುಮಾತೆಯವರು. ಮೈ ತುಂಬ ಸೆರಗನ್ನು ಹೊತ್ತು ಮನೆಯಿಂದ ತಲೆ ತಗ್ಗಿಸಿ ಶಾಲೆಗೆ ಹೊರಟರೆ, ಮೈ ತುಂಬ ಸೆರಗನ್ನು ಹೊತ್ತು ಮನೆಯಿಂದ ತಲೆ ತಗ್ಗಿಸಿ ಶಾಲೆಗೆ ಹೊರಟರೆ, ತಲೆ ಎತ್ತುವರು ನಮ್ಮೆಲ್ಲರನ್ನು ನಗು ಮೊಗೋದಿ ಬರು ಮಾಡಿಕೊಡುವರು. ಶಾಲೆಯಲ್ಲೇ ತಲೆ ಎತ್ತುವರು ನಮ್ಮೆಲ್ಲರನ್ನು ನಗು ಮೊಗದಿ ಬರು ಮಾಡಿಕೊಳ್ಳುವರು. ಅಸಂಖ್ಯಾತ ಜೀವನಗಳ ಬದಲಿಸಿದವರು, ಅಸಂಖ್ಯಾತ ಜೀವನಗಳ ಬದಲಿಸಿದವರು. ಆದರ್ಶ ಗುರುಮಾತೆ ಕರುಣಾಮಯಿ, ಆದರ್ಶ ಗುರುಮಾತೆ ಕರುಣಾಮಯಿ. ವಿದ್ಯೆಯ ದೀಪ ಜ್ಞಾನದ ಸಾಗರ, ಅವರೇ ನಮ್ಮ ಅನ್ನಪೂರ್ಣ ಗುರುಮಾತೆಯವರು, ಅವರೇ ನಮ್ಮ ಅನ್ನಪೂರ್ಣ ಗುರುಮಾತೆಯವರು. ನಿವೃತ್ತಿ ಜೀವನಕ್ಕೆ ಕಾಲಿಟ್ಟ ನಮ್ಮ ಗುರುಮಾತೆಯವರಿಗೆ, ನಿವೃತ್ತಿ ಜೀವನಕ್ಕೆ ಕಾಲಿಟ್ಟ ನಮ್ಮ ಗುರುಮಾತೆಯವರಿಗೆ ಆಯುರಾರೋಗ್ಯದಲ್ಲಿ ನಗುತ್ತ ಬಾಳಿ, ನಿಮ್ಮ ನಿವೃತ್ತಿ ಜೀವನ ಶಾಂತಿ ಸಮೃದ್ಧಿಯಿಂದ ಕೂಡಿರಲಿ, ನಿಮ್ಮ ನಿವೃತ್ತಿ ಜೀವನ ಶಾಂತಿ ಸಮೃದ್ಧಿಯಿಂದ ಕೂಡಿರಲಿ. ನನ್ನ ತವರೂರಿನ ಎಲ್ಲ ದೇವಾನುದೇವತೆಗಳಿಗೆ, ನನ್ನ ತವರೂರಿನ ಎಲ್ಲ ದೇವಾನುದೇವತೆಗಳಿಗೆ ಸೆರಗೊಡ್ಡಿ ಬೇಡುವೆನು ನಾನು, ಸೆರಗೊಡ್ಡಿ ಬೇಡುವೆನು ನಾನು. ನಮ್ಮ ಅನ್ನಪೂರ್ಣ ಗುರುಮಾತೆಯವರು ಸದಾ ಸುಖವಾಗಿರಲಿ ಎಂದು, ಸದಾ ಸುಖವಾಗಿರಲಿ ಎಂದು. ನಮ್ಮ ಅನ್ನಪೂರ್ಣ ಮೇಡಮ್ ಹೆಸರಿನ ಮಹತ್ವವನ್ನು ತಿಳಿಸುತ್ತೇನೆ. ಅ ಎಂದರೆ ಅಕ್ಷರದ ಅರಸಿ, ಅತ್ಯುತ್ತಮ ಗುರುಮಾತೆ. ಅ ಎಂದರೆ ಅಕ್ಷರದ ಅರಸಿ, ಅತ್ಯುತ್ತಮ ಗುರುಮಾತೆ. ನ ಎಂದರೆ ನಿರ್ಮಲ ಮನಸ್ಸಿನವರು, ನ ಎಂದರೆ ನಿರ್ಮಲ ಮನಸ್ಸಿನವರು. ಪು ಎಂದರೆ ಪುಣ್ಯ ಸ್ವರೂಪಿ ಪರೋಪಕಾರಿ, ಪು ಎಂದರೆ ಪುಣ್ಯ ಸ್ವರೂಪಿ ಪರೋಪಕಾರಿ. ನ ಎಂದರೆ ಪೂರ್ಣ ಜ್ಞಾನಿ ಜ್ಞಾನಾಂಜನೆಯನ್ನ ಹೊಂದಿದವರು, ನ ಎಂದರೆ ಪೂರ್ಣ ಜ್ಞಾನಿ ಜ್ಞಾನಾಂಜನೆಯನ್ನ ಹೊಂದಿದವರು. ನಲಿವಿಗೊಂದು ವಿಷಯ ಬೇಕು, ನಲಿವಿಗೊಂದು ವಿಷಯ ಬೇಕು. ಕೀರ್ತಿಗೊಂದು ಸಾಧನೆ ಬೇಕು, ಕೀರ್ತಿಗೊಂದು ಸಾಧನೆ ಬೇಕು. ಸಾಧನೆಗೊಂದು ಸ್ಫೂರ್ತಿ ಬೇಕು ಎನ್ನುವ ಹಾಗೆ ಆ ಸ್ಫೂರ್ತಿ ನೀಡಲು ನಮ್ಮೆಲ್ಲರಿಗೂ ಅನ್ನಪೂರ್ಣ ಗುರುಮಾತೆಯವರೇ ಸಾಕು. ಏನು ಹೇಳೋದು ಎಷ್ಟು ಹೇಳೋದು ನಮ್ಮ ಅನ್ನಪೂರ್ಣ ಮೇಡಮ್ ಗುರುಮಾತೆಯವರ ಕುರಿತು. ಸತ್ಯ ಗುರು ಮಹಿಮೆ, ನಿತ್ಯ ಗುರು ಪೂರ್ಣಿಮೆ. ಬನ್ನಿ ನಮ್ಮ ಗುರುಮಾತೆ ಚರಣಗಳಿಗೆ ಭಕ್ತಿಯ ನಮನ ಸಲ್ಲಿಸೋಣ. ಧನ್ಯವಾದಗಳು.